ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಹೊಸ ಆಯಾಮಗಳು ತೆರೆದುಕೊಳ್ತಾ ಇದ್ದಾವೆ. CCTV ದೃಶ್ಯದ ಆಧಾರದಲ್ಲಿ ಮತ್ತಷ್ಟು ಸೀಕ್ರೆಟ್ಸ್ ಓಪನ್ ಆಗ್ತಾವ. ಒಂದು, ಈಗ SIT ಹೋಗಿರೋ ಕೇಸ್ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ. ಮತ್ತೊಂದು ಕಡೆಗೆ ಈ ದೃಶ್ಯಗಳನ್ನು ಲೀಕ್ ಮಾಡುವ ಮೂಲಕ ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದಿದ್ಯಾರು, ಅವರ ಬದುಕಿಗೆ ಕೊಳ್ಳಿ ಇಟ್ಟಿದ್ಯಾರು ಅನ್ನುವಂತಹ ಆಕ್ರೋಶ ಭುಗಿಲೆದಿದೆ. ಎರಡು ಆಯಾಮದಲ್ಲಿ ರಾಜಕೀಯ ಕೆಸರಚಾಟ ಮುಂದುವರಿತಾ ಇದೆ. ಈ ಹೊತ್ತಲ್ಲಿ ದೇವರಾಜೇಗೌಡರು ಮತ್ತೊಂದು ಎಳೆಯನ್ನು ತೆಗೆದಿದ್ದಾರೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವತ್ತೆಲ್ಲ ಬೆಳವಣಿಗೆ ನೀವು ಗಮನಿಸಿರ್ತೀರಿ. ಕಾರ್ ಡ್ರೈವರ್ ಬಿಚ್ಚಿಟ್ಟ ಸ್ಫೋಟಕ ರಹಸ್ಯ ಎಲ್ಲ ಕಡೆಗೂ ಚರ್ಚೆಯಾಗ್ತಾ ಇದೆ. ನಾನು ರಿಲೀಸ್ ಮಾಡಿರೋದಲ್ಲ, ನಾನು ವಿಡಿಯೋವನ್ನು ಕೊಟ್ಟಿದ್ದು, ಹೌದು ನನ್ನ ಹತ್ರ ಇತ್ತು, ಬಟ್ ಕೊಟ್ಟಿದ್ದು ಕೇವಲ ಲಾಯರ್ ದೇವರಾಜೇಗೌಡರಿಗೆ ಮಾತ್ರ. ಕಾಂಗ್ರೆಸ್ ಬಳಿ ಹೋದಾಗ ನ್ಯಾಯ ಸಿಗಲಿಲ್ಲ, ದೇವರಾಜೇಗೌಡರ ಬಳಿ ಹೋದೆ ಅನ್ನೋ ಅರ್ಥದ ಮಾತುಗಳು ಅದೆಲ್ಲ ನೋಡಿದ್ವಿ. ಸೊ ತನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಅದನ್ನು ಅವ್ರಿಗೆ ಕೊಟ್ಟುಬಿಟ್ಟಿದ್ದೀನಿ, ಹಸ್ತಾಂತರ ಮಾಡಿಬಿಟ್ಟಿದ್ದೀನಿ, ಅವ್ರ ಹತ್ರ ಬಿಟ್ಟರೆ ಬೇರೆ ಯಾರ ಬಳಿಯೂ ಇಲ್ಲ ಅಂತ ದೇವರಾಜೇಗೌಡರ ಮೇಲೆ ಹಾಕಿದ್ರು. ದೇವರಾಜೇಗೌಡರು ಏನು ಮಾಡ್ತಿದ್ದಾರೆ, ಈಗ ಅವರೇ ಒಪ್ಕೊಳ್ತಿದ್ದಾರೆ, ಡ್ರೈವರೇ ಏನಂತ, ಕಾಂಗ್ರೆಸ್ನವರ ಬಳಿ ಹೋಗಿ ಬಂದಿದ್ದೆ ನಾನು, ಅದಾದ ಮೇಲೆ ದೇವರಾಜೇಗೌಡರ ಹತ್ರ ಬಂದಿದ್ದು ಅಂತ. CCTV ದೃಶ್ಯಾವಳಿಗಳಲ್ಲಿ ಕಾಣಿಸ್ತೀನಿ ನಾನು, ನಮ್ಮ ಮನೆಗೆ ಬಂದು ನನ್ನ ಬಳಿ ಚರ್ಚೆ ಮಾಡಿ ಆ ಕೇಸು ತಗೊಳ್ಳೋದು ಮತ್ತೊಂದು ಅಂತ. ಆಮೇಲೆ ನನಗೆ ಕಾಪಿ ಕೊಟ್ಟು ತಾನು ವಾಪಸ್ ತಗೊಂಡು ಹೋಗಿರೋದಾಗಿ ಆ ದೃಶ್ಯವನ್ನೇ ನಾನು SIT ಮುಂದೆ ಇಡ್ತೀನಿ, ನನಗೆ SIT ನೋಟಿಸ್ ಕೊಡಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಏನೇನು ವಿಚಾರಗಳನ್ನು ತೆಗಿತೀನಿ, ಯಾವೆಲ್ಲ ಮಹತ್ವದ ದಾಖಲೆಗಳನ್ನು ಇಡ್ತೀನಿ ನೋಡ್ತಾ ಇರಿ. ಡ್ರೈವರ್ಗೆ ಸಂಬಂಧಪಟ್ಟಂತೆ ಅಂತೂ ಆತ ಮನೆಗೆ ಬಂದು ಕೂತು ಪೆನ್ ಡ್ರೈವನ್ನು ತನ್ನ ಜೇಬಲ್ಲೇ ಹಾಕೊಂಡು ವಾಪಸ್ ಹೋಗಿರುವ ದೃಶ್ಯವನ್ನೇ ತೋರಿಸ್ತೀನಿ ನಾನು ಅಂತ ಹೇಳುವ ಮೂಲಕ ಪೆನ್ ಡ್ರೈವ್ ಹೆಂಗೆ ಬಂತು, ಹಂಗೆ ಎಲ್ಲಿಂದ ಬಂತು ಪೆನ್ ಡ್ರೈವ್? ಹಂಗೆ ಅದು ಅವನು ಪ್ರಜ್ವಲ್ ರೇವಣ್ಣ ಖಾಸಗಿ ವಿಡಿಯೋ, ಅದು ಹೆಣ್ಮಕ್ಳು ಭವಿಷ್ಯ ಐತೆ ಅದರಲ್ಲಿ. ಆ ಪೆನ್ ಡ್ರೈವ್ ಕಾರ್ತಿಕ್ ಯಾಕೆ ತಗೊಂಡ? ಸತ್ಯವಂತನಾಗಿದ್ದಾನು ಅವನ. ಆಮೇಲೆ ಈತನೇ ಪ್ರಜ್ವಲ್ ರೇವಣ್ಣಗೆ ಮೆಸೇಜ್ ಕಳಿಸ್ತಾನೆ, ವಾಟ್ಸಪ್ ಕಳಿಸ್ತಾನೆ ವಿಡಿಯೋನ, ನನ್ನ ಹತ್ರ ಈ ವಿಡಿಯೋ ಇದೆ, ಎಚ್ಚರಿಕೆಯಲ್ಲಿರುವಂತ, ಇದೊಂದು ಹೇಳ್ತಾ ಇದ್ದೀನಿ ಕೇಳಿ. ಇವತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಲ್ಲಿ. ಆಗ ಪ್ರಜ್ವಲ್ ರೇವಣ್ಣ ಕೋರ್ಟಿಗೆ ಬಂದು ಸ್ಟೇ ತಗೋತಾನೆ, ಇಂಜೆಕ್ಷನ್ ಆರ್ಡರ್ ತಗೋತಾನೆ. ಹೇಳಿ ಅವ್ನು ಹೇಳಿಲ್ಲ ಅಂತೇಳಿ ಅವನೇ ಅಡ್ಮಿಟ್ ಮಾಡ್ಕೊತಾನಲ್ಲ, ಕಾಂಗ್ರೆಸ್ ಅರ್ಥಕ್ಕೆ ಹೋಗಿದ್ದೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾನಲ್ಲ. ಫಸ್ಟೇ ಹೋಗಿ ಬಂದವನೇ. SIT ನನಗೆ ನೋಟಿಸ್ ಕೊಡಲಿ ಅಂತ ಕಾಯ್ತಾ ಇದ್ದೀನಿ ನಾನಲ್ಲಿ. SIT ಮುಂದೆ ನಾನು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡ್ತೀನಿ ನಾನಲ್ಲಿ. ಯಾರು ಬಿಡುಗಡೆ ಮಾಡ್ಯವ್ರೆ, ಯಾಕೆ ಬಿಡುಗಡೆ ಮಾಡ್ಯವ್ರಲ್ಲಿ, ನಿನ್ನೆ ರಾತ್ರಿ ಏನು ನಡೀತೈತೆ, ಮೊನ್ನೆ ರಾತ್ರಿ ಏನು ನಡೆದಿದೆ, ಅಲ್ಲಿ ಏನೇನು ಮಾಡ್ತಾವ್ರೆ ಎಲ್ಲ ಎಳೆಯಾಗಿ ಬರ್ತದೆ ಅಲ್ಲಿ. ಪುಣ್ಯಾತ್ಮ ಬಾರಪ್ಪ, ನನ್ನ ಮನೆಯಲ್ಲಿ CC ಕ್ಯಾಮ್ರಾ ರೆಕಾರ್ಡ್ ಮಾಡಿ ಮಡಗಿದ್ದೀನಿ ನಾನಲ್ಲಿ. ನೀನು ಬಂದು ಕುತ್ಕೊಂಡು ಏನೇನು ಮಾತಾಡಿದ್ಯಾ, ಆಯ್ತಾ? ಪೆನ್ ಡ್ರೈವ್ ನೀನು ಕೊಟ್ಟು ನನಗೆ ವಾಪಸ್ ತಗೊಬಂದು ನನಗೆ ಬಿಟ್ಬಿಟ್ಟು ಬಂದಿ ಅಂತೇಳಿ ಗೊತ್ತಾಗ್ತದೆ ಅದರಲ್ಲಿ. ಈಗ ಆ ಡ್ರೈವರ್ ಇರೋದೇ ಕಾಂಗ್ರೆಸ್ ನಾಯಕರ ಜೊತೆಗೆ, ಹಾಗಾಗಿ ಇದು ಕೈ ನಾಯಕರದ್ದೇ ಕೈವಾಡ ಅಂತ ತಿರುಗಿಬಿಟ್ಟಿದ್ದಾರೆ. ದೃಶ್ಯ ಇಟ್ಟು ಆಮೇಲೆ ಮಾತಾಡ್ತೀನಿ ನಾನು, ಹೆಚ್ಚಿಗೆ ಏನು ಬೇಡ, ಈಗ ದೃಶ್ಯವನ್ನೇ ರಿಲೀಸ್ ಮಾಡ್ತೀನಿ ಅಂತ. ಸೊ ಈಗ ಆ ಹೆಣ್ಣು ಮಕ್ಕಳ ಮುಖವನ್ನು ಬ್ಲರ್ ಮಾಡದೆ ರಿಲೀಸ್ ಮಾಡುವ ಮೂಲಕ ಅವರ ಕುಟುಂಬ ಬೀದಿಗೆ ಬಿದ್ದಿದೆಯಲ್ಲ, ಅದು ಕೂಡ ಬಹಳ ಗಂಭೀರವಾದ ವಿಚಾರ ಆಗ್ತಿದೆ. ಆರೋಪಿ ಯಾರಿದ್ದಾನೋ ಆತನ ಮೇಲೆ ಎಲ್ಲ ಆರೋಪ ಸಾಬೀತಾದರೆ ಶಿಕ್ಷೆ ಆಗೋದು ಸರಿ, ಇವ್ರಿಗೆ ಆಲ್ರೆಡಿ ಶಿಕ್ಷೆ ಆಗ್ತಿದೆಯಲ್ಲ ಹೆಣ್ಮಕ್ಳಿಗೆ, ಅದಕ್ಕೆ ಯಾರು ಹೊಣೆ? ಈಗ ಪ್ರಜ್ವಲ್ ರೇವಣ್ಣ ಆರೋಪ ಎದುರಿಸ್ತಾ ಇರುವಂಥ ವ್ಯಕ್ತಿ ವಿದೇಶಕ್ಕೆ ಬಚಾವಾಗಿರೋದು, ಆದರೆ ಹೆಣ್ಮಕ್ಕಳು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಎಷ್ಟೋ ಜನ. ಹಾಗಾಗಿ ಇದರ ಹೊಣೆ ಯಾರದ್ದು ಅನ್ನೋದ್ರ ಸುತ್ತ ಅನೇಕ ಕೆಸರಚಾಟ ಶುರುವಾಗಿದೆ. ದೇವರಾಜೇಗೌಡರು ಹೇಳ್ತಾ ಇರೋದು, ನನಗೆ ಕೊಟ್ಟು ಅವನು ವಾಪಸ್ ತಗೊಂಡು ಹೋದ ಅಂತ. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಆರೋಪ ಸಿಡಿತಾ ಇದೆ. ಸೊ ದೃಶ್ಯವನ್ನೇ ಬಿಡ್ತೀನಿ ನಾನು, ಅದಾದ ಮೇಲೆ ಇತ್ಯರ್ಥ ಆಗಲಿ. SITಗೇನೆ ಮಹತ್ವದ ಇನ್ನೂ ಬೇರೆ ಬೇರೆ ವಿಚಾರಗಳನ್ನು ಇಡ್ತೀನಿ. ಈ ಕೇಸ್ನ ಸರಿಯಾದ ಇನ್ವೆಸ್ಟಿಗೇಷನ್ ಆದರೆ ತಾನೇ ಹೆಣೆದ ಬಲೆಯಲ್ಲಿ ತಾನೇ ಬಿದ್ದು ಸರ್ಕಾರಕ್ಕೆ ಸಂಕಷ್ಟ ಎದುರಾಗುತ್ತೆ ನೋಡ್ತಾ ಇರಿ ಅನ್ನುವ ಸವಾಲನ್ನು ದೇವರಾಜೇಗೌಡರು ಹಾಕಿದ್ದಾರೆ. ಇದರ ನಡುವೆ ಕುಮಾರಸ್ವಾಮಿ ಅವರು ಸಿಡಿದೆದ್ದು DK ಶಿವಕುಮಾರ್ ಇದೆಲ್ಲದರ ಸೃಷ್ಟಿಕರ್ತ, ಅಂದರೆ CD ಫ್ಯಾಕ್ಟ್ರಿ ಮಾಡಿ ಹಂಚಿರೋದು ಅಂತ ನೇರ ಆರೋಪವನ್ನು ಮಾಡಿದ್ದಾರೆ. DCM ಸಾಹೇಬರು ಮಹಾನಾಯಕನ ಕೈವಾಡ, ಆ ಹೆಣ್ಣು ಮಕ್ಕಳ ಜೀವನ ಬಲಿಯಾಗೋದಕ್ಕೆ
ಕಾರಣವಾಗಿದೆ ಅಂತ ವಾಗ್ದಾಳಿ ನಡೆಸಿರೋದು. ಸೊ ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ ಹೆಣ್ಣು ಮಕ್ಕಳ ಕಣ್ಣೀರಿನ ಬಗ್ಗೆ ಹೆಚ್ಚು ಗಮನ ಹರಿಸೋದಕ್ಕಿಂತ ರಾಜಕೀಯ ಜಟಾಪಟಿ, ಪಕ್ಷದ ಅಸ್ತಿತ್ವ, ನಾಯಕತ್ವದ ಭವಿಷ್ಯದ ದೃಷ್ಟಿಯಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋದು ದುರದೃಷ್ಟಕರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.